ಸೊ ಸ್ನೇಹಿತರೆ, ಇನ್ನೊಂದು ಕೆಲಸನೂ ಮಾಡಿದ್ದೀನಿ, ಅದು ಇವಾಗ ಹೇಳ್ತಾ ಇದ್ದಾರೆ. ಇದು ಎಕ್ಸ್ಕ್ಲೂಸಿವ್ ಇದು. ಸೊ ದಯವಿಟ್ಟು ಯಾರು ಮಾಡಕ್ಕೆ ಹೋಗ್ಬೇಡಿ. ಚಿಕ್ಕ ವಯಸ್ಸಲ್ಲಿ ಸಣ್ಣ ಪುಟ್ಟ ತಪ್ಪು ನಡೀತಾ ಇರತ್ತೆ. ನಾವು ಹೇಳೋದು ಬೇಡ, ನಮ್ಮ ತಾತ ಹೇಳ್ತಾರೆ, ಒಳ್ಳೆ ಮಜಾ ಇರುತ್ತೆ. ಎಸ್, ಕಮಾನ್ ತಾತ, ಗೋ ಹೆಡ್. ಮಗುವಿದ್ದಾಗ ಆ ಫೀಲ್ಡ್ ಎಲ್ಲ ಒಂದು ಮನೆಯಿಂದ ಮೇಲೆ ಫೀಲ್ಡ್ ಇತ್ತಲ್ಲ, ಅಲ್ಲಿ ಎಲ್ಲ ಮಕ್ಕಳು ಸೇರಿ ಆಟಾಡೋರು. ಸರಿ, ಇವನು ಸ್ವಲ್ಪ ಮಕ್ಕಳ ಜೊತೆ ಆಡ್ತಾ ಇರ್ಲಿಲ್ಲ, ದೊಡ್ಡವ್ರ ಜೊತೆ ಸೇರ್ಕೊಂಡ್ಬಿಡ್ತಿದ್ದ. ಫುಟ್ಬಾಲ್ ಅದು ಇದು ಆಡ್ತಾ ಇರೋರು ಅಲ್ಲಿ ಹೋಗೋದು. ಒಂದು 2-3 ಜನ ಹುಡುಗರು, ಪೋಲಿ ಹುಡುಗರುಗಳು ಸೇರ್ಕೊಂಡು ಬೀಡಿ ಸಿಗರೇಟ್ ಸೇರೋದು. ಇವನು ಸಿಗರೇಟ್ ಸೇರಿಸ್ಬಿಟ್ಟಿದ್ದಾರೆ. ಆಮೇಲೆ ಬಂದ್ಬಿಟ್ಟು ಅಂಕಲ್ ಏನಮ್ಮ, ಏನಿಲ್ಲ, ಪ್ರಣವ್ ಇದಾನಲ್ಲ, ಸಿಗರೇಟ್ ಸೇರ್ಬಿಟ್ಟ ಅಂಕಲ್ ಜೊತೆ ಸೇರ್ಕೊಂಡು ಅಂತಿದ್ದಾನೆ. ಅವ್ನಿಗೆ ಎಷ್ಟು ವಯಸ್ಸು ಅವಾಗ? ಅವಾಗ ಏನು ಇವನಿಗೆ ಎಷ್ಟು 3 ವರ್ಷ 4 ವರ್ಷ 5 ವರ್ಷ. ಅಯ್ಯೋ ಹಲ್ಕ ನನ್ನ ಮಗನೇ. ಇಲ್ಲ ಅವರು ಬಂದ ಹೇಳ್ಬಿಟ್ಟು ಹೊಟ್ಟೋದ್ರು ಹುಡುಗಿರು ಫ್ರೆಂಡ್ಸ್. ಇವನು ನನ್ಗೇನು ಗೊತ್ತಿಲ್ಲ ಅನ್ಕೊಂಡು ಅವಳ ಬಂದ, ನಮ್ಗೆ ಗೊತ್ತಾಗೋಗಿತ್ತಲ್ಲ. ತಾತ ಕಾಯ್ತಾ ಇಲ್ಲ ಆ್ಯಕ್ಚುಲಾಗಿ ನಾನು ಬಂದಾಗ ಅವ್ರು ಹೇಳ್ಬಿಟ್ರು. ಅವರು ನಾನು ಬಂದೆ, ತಾತ ಅಷ್ಟೊತ್ತಲ್ಲಿ ಸರ್ಕಲಿಂದ ಬಂದಾಗ ಅವ್ರು ಹೇಳಿದ್ದು. ಹೇಳಿದ್ದಾರೆ, ನಮಗ್ ಗೊತ್ತಾಗೋಯ್ತು. ಹುಡುಗಿರ್ ಬಂದ, ಅಯ್ಯೋ ನನ್ನ ಅವರ ಇಬ್ರು ಹುಡುಗಿರ ನೀನ್ ಬಂದ್ ಹೇಳಿರೋದು. ಇಲ್ಲ, ಒಂದ್ ನಿಮಿಷ ಇರು. ಇನ್ನೊಂದು ನಾನೇನ್ ಮಾಡ್ಬಿಟ್ಟೆ, ಶಿಸ್ತಾಗೆ ರೂಮ್ ಹೋಗ್ಬಿಟ್ಟು ಬಚ್ಚಲ್ ಮನೆಗೆ ಹೋಗ್ಬಿಟ್ಟು ಅದು ಹಲ್ಲು ಉಜ್ಬಿಟ್ಟೆ. ನಾನು ಫಸ್ಟ್ ಪಟ್ಟ ಅಂತ ಹಲ್ಲು ಉಜ್ಬಿಟ್ಟೆ, ವಾಸನೆ ಗೊತ್ತಾಗ್ಬಾರ್ದು ಅಂದ್ಬಿಟ್ಟು. ಯಾಕಂದ್ರೆ ನಿನಗೆ ಜ್ಞಾಪಕ ಇಲ್ವಾ ಅದು? ಉಜ್ಬಿಟ್ಟು ಸುಮ್ನೆ ನಿಂತ್ಕೊಂಡ್ಬಿಟ್ಟ, ಏನು ಗೊತ್ತಿಲ್ಲ ನಂತರ. ಆಮೇಲೆ ಗೊತ್ತಾಯ್ತು. ಕೇಳಲ್ಲ, ತಾತ ಬಂದ್ರು, ಏನೋ ಮಾಡಿದ್ಯಾ ಇವತ್ ನೀನು? ನಾನು ಏನು ಮಾಡಿಲ್ಲ ತಾತ, ನೋಡು ಅಂತಂದ. ಮಾಡಿಲ್ವಾ? ಒಂದ್ ನಿಮಿಷ ಇರು.